ಕಡಲ ನಗರಿ ದಕ್ಷಿಣ ಕನ್ನಡ. ಪಡುವಣದ ಹೆಬ್ಬಾಗಿಲು, ಮಂಗಳಾದೇವಿಯ ತವರು, ಯಕ್ಷಗಾನ, ಕಂಬಳ, ನಾಗಮಂಡಲ, ಭೂತಕೋಲ, ಶ್ರದ್ಧಾ ಭಕ್ತಿಯ ಧಾರ್ಮಿಕ ಬೀಡು, ಕೊಂಕಣದ ನಾಡು ದಕ್ಷಿಣ ಕನ್ನಡ ಜಿಲ್ಲೆ. ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಅರಬ್ಬಿ ಸಮುದ್ರದ ತೀರದಲ್ಲಿ ನೆಲೆಗೊಂಡಿರುವ ದಕ್ಷಿಣ ಕನ್ನಡ ರಾಜರ ಆಡಳಿತ ಕಾಲದಲ್ಲಿ ತುಳುನಾಡು ಎಂದೇ ಪ್ರಸಿದ್ಧಿಯಾಗಿತ್ತು. ತುಳು ಇಲ್ಲಿನ ಪ್ರಮುಖ ಭಾಷೆ. ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ಗಳ ಹುಟ್ಟೂರು ಕೂಡ ಹೌದು. ಮೂಡಬಿದಿರೆಯ ಸಾವಿರ ಕಂಬದ ಬಸದಿ, ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿ, ಕುಕ್ಕೆ ಸುಬ್ರಹ್ಮಣ್ಯ, ಕಾರಂತರ ಬಾಲವನ, ಕಾರಂಜೇಶ್ವರ ದೇವಸ್ಥಾನ, ಕದ್ರಿ ಮಂಜುನಾಥ ದೇವಾಲಯ, ಕಟೀಲು ದುರ್ಗ ಪರಮೇಶ್ವರಿ, ಕುದ್ರೊಳ್ಳಿ, ವೇಣೂರಿನ ಗೊಮ್ಮಟೇಶ್ವರ, ಬಿರುಮಲೆ ಬೆಟ್ಟ, ಉಳ್ಳಾಲ ದರ್ಗಾ, ಸೈಂಟ್ ಎಲೋಶಿಯಸ್ ಚಾಪೆಲ್ ಇಲ್ಲಿಯ ಪ್ರಮುಖ ತಾಣಗಳು. ವಿದ್ಯಾಕಾಶಿಯಾಗಿ ಪ್ರಸಿದ್ಧಿ ಪಡೆದಿರುವ ಆಳ್ವಾಸ್, ಉಜಿರೆಯ ಎಸ್ಡಿಎಂ, ಮಂಗಳೂರು ಯೂನಿವರ್ಸಿಟಿ, ಸೆಂಟ್ ಅಲೋಶಿಯಸ್ ವಿದ್ಯಾಸಂಸ್ಥೆಗಳು ಕೂಡ ಇಲ್ಲಿವೆ. ಅತ್ಯಧಿಕ ಮಳೆ, ಅಧಿಕ ತೇವಾಂಶ ಇಲ್ಲಿಯ ಹವಾಗುಣ. ಇಲ್ಲಿನ ರೈತರು ಮುಖ್ಯವಾಗಿ ಭತ್ತ, ಅಡಿಕೆ, ಕರಿಮೆಣಸು, ಕೋಕೋ, ರಬ್ಬರ್, ಗೇರುಗಳನ್ನ ಬೆಳೆಯುತ್ತಾರೆ. ಕರ್ನಾಟಕ ರಾಜ್ಯದ ಆರ್ಥಿಕಾಭಿವೃದ್ಧಿಯ ಹೆಬ್ಬಾಗಿಲಾಗಿ ಮೀನುಗಾರಿಕೆಗೆ ಪ್ರಸಿದ್ಧಿ ಪಡೆದಿದೆ. ನೀರು ದೋಸೆ, ಕುಚಲಕ್ಕಿ ಗಂಜಿ ಮೀನು ಇಲ್ಲಿನ ಆಹಾರ. ತುಳುನಾಡಿನ ಅಸ್ಮಿತೆಯನ್ನ ಜಗದುದ್ದಕ್ಕೂ ಪಸರಿಸಿದ ರಾಣಿ ಅಬ್ಬಕ್ಕ ದೇವಿ, ತುಳು ಪಾಠಾನದಲ್ಲಿ ಬರುವ ಅಲೌಕಿಕ ವೀರರಾದ ಕೋಟಿ ಚೆನ್ನಯ್ಯರು, ದೇವಿ ಬೈದೇದಿ, ಸಾಹಿತ್ಯಿಕ ವಲಯದಲ್ಲಿ ಕಯ್ಯಾರ ಕಿಂಗಣ್ಯರೆ, ಶಿವರಾಮ ಕಾರಂತ, ಪಂಚಮಂಗೇಶರಾಯ, ಸಾರಾ ಅಬೂಬಕರ್ ಅವರ ಸಾಧನೆ ಪದಗಳಿಗೆ ನಿಲುಕದು. ದಕ್ಷಿಣ ಕನ್ನಡ ಬೆಟ್ಟಗುಡ್ಡ ಬಯಲು ಸೀಮೆ, ನಿತ್ಯ ಹರಿದ್ವರ್ಣದ ಕಾಡುಗಳನ್ನ ಹೊತ್ತುಕೊಂಡು ಪಡುವಣದ ಕಡಲ ತೀರದಲ್ಲಿ ಸೂರ್ಯನು ಸಮುದ್ರವನ್ನ ತನ್ನ ಅಂತರಂಗದಲ್ಲಿ ಅದುಮಿಟ್ಟ ಚಿತ್ರಣವನ್ನ ಕಣ್ತುಂಬಿಕೊಳ್ಳುವುದೇ ಚಂದ.